ಇನ್ನು ಪ್ರಮುಖವಾಗಿ ಚುನಾವಣಾ ಈ NEP ಏನಿದೆಯಲ್ಲ, NEP ಇಂದ ಈಗ ಶಿಕ್ಷಣ ನೀತಿ ಆಯೋಗ ರಚನೆ ಆಗಿರುವಂಥ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಆಯೋಗ ಕೆಲವೊಂದಿಷ್ಟು ಅಂಶಗಳನ್ನು ಮುಂದಿಟ್ಟಿರುವಂಥದ್ದು. ಅಂದರೆ ಯಾಕೆ ಬೇಕು, ಏನು ಬೇಡ ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ಇದರ ಬಗ್ಗೆ ಚರ್ಚೆ ಆಗುತ್ತೆ. ಜೊತೆಗೆ ಸಂಪುಟ ಸಭೆಯಲ್ಲೂ ಕೂಡ ಚರ್ಚೆ ಆಗುವಂಥ ಸಾಧ್ಯತೆ ಇರುತ್ತೆ. ಮಾತೃಭಾಷೆಯಲ್ಲಿ ಬೋಧನೆಗೆ ಅವಕಾಶ ಕೊಡಬೇಕು ಅನ್ನುವಂಥ ವಿಚಾರ ಅಂದರೆ ಶಿಫಾರಸುಗಳನ್ನು ಮಾಡಿರುವಂಥದ್ದು. ಇನ್ನು ಇದಾದ ನಂತರ ಶಿಕ್ಷಣ ವ್ಯವಸ್ಥೆಯಲ್ಲಿರುವಂಥ ತ್ರಿಭಾಷಾ ಪದ್ಧತಿ ಬೇಡ ಅಂಥೇಳಿ ಶಿಫಾರಸು ಮಾಡಿದೆ. ಅಂದರೆ ಅದರಲ್ಲಿರುವಂಥ ಪ್ರಮುಖ ಅಂಶಗಳು. ಅದರ ಜೊತೆಗೆ ದ್ವಿಭಾಷಾ ನೀತಿ ಕಡ್ಡಾಯ ಜಾರಿಗೊಳಿಸಬೇಕು ಅಂಥೇಳಿ ಶಿಫಾರಸಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದೆಲ್ಲವೂ ಕೂಡ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ. ಇದರ ಜೊತೆಗೆ ಬೇಕಾಬಿಟ್ಟಿ ವಿವಿಗಳನ್ನು ತೆರೆಯುವುದು ಬೇಡ ಅಂಥೇಳಿ ಸುದೀರ್ಘವಾಗಿ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿರುವಂಥ ಶಿಕ್ಷಣ ನೀತಿ ಆಯೋಗ ಅಧ್ಯಯನ ಬಳಿಕ ಹೊಸ ವಿವಿ ಮತ್ತು ಕಾಲೇಜು ತೆರೆಯಬೇಕು ಅಂಥೇಳಿ ಮನವಿಯನ್ನು ಮಾಡಲಾಗಿದೆ. ಶಿಫಾರಸಿನಲ್ಲಿ ಉಲ್ಲೇಖ ಮಾಡಲಾಗಿದೆ. ಅದರ ಜೊತೆಗೆ ಜ್ಞಾನ ಅನುವಾದಕ್ಕಾಗಿ ಪ್ರತ್ಯೇಕ ಕೇಂದ್ರ ಸ್ಥಾಪನೆ ಆಗಬೇಕು ಅಂಥೇಳಿ. ಇನ್ನು 7ನೇದು RTE 4ರಿಂದ 18 ವಯೋಮಾನಕ್ಕೆ ವಿಸ್ತರಣೆಗೆ ಸೂಕ್ತ ಇರುತ್ತೆ ಅನ್ನುವಂಥ ವಿಚಾರ ಇದರಲ್ಲಿ ಮನವಿ ಮಾಡಲಾಗ್ತಾ ಇದೆ. ಇನ್ನು NCERT ಪಠ್ಯ ಪುಸ್ತಕದ ಅವಲಂಬನೆ ಕೊನೆ ಆಗಬೇಕು. ಸೊ ಹಂಗಾಗಿ ನಮಗೆ SCP ಬೇಡ, ಇದು NEP ಬೇಡ, SCP ಬೇಕು ಅಂಥೇಳಿ. ಶಾಲೆಗಳಲ್ಲಿ ಗುತ್ತಿಗೆ ಅತಿಥಿ ಶಿಕ್ಷಕರ ನೇಮಕವನ್ನು ನಿಲ್ಲಿಸಬೇಕು ಅಂಥೇಳಿ, ಈ ರೀತಿ ಗುತ್ತಿಗೆ ಆಧಾರದ ಮೇಲೆ ಕರೆಯುವಂಥ ನೇಮಕಾತಿ ಇದೆಯಲ್ಲ ಅದನ್ನು ನಿಲ್ಲಿಸಬೇಕು ಅಂಥೇಳಿ, ಉನ್ನತ ರೀತಿಯಲ್ಲಿ ಶಿಕ್ಷಣವನ್ನು ಕೊಡಬೇಕು ಅನ್ನೋದು. ಉದ್ಯೋಗ ಆಧಾರಿತ ಶಿಕ್ಷಣವನ್ನು ಹೆಚ್ಚುಗೊಳಿಸಿ, ಅಂದರೆ ಈಗ ಉದಾಹರಣೆಗೆ ಕಂಪನಿಗಳಲ್ಲಿ ಏನು ಬೇಕು ಅದರ ಕಡೆಗೆ ಹೆಚ್ಚು ಗಮನ ಕೊಡಬೇಕು. ಅಲ್ಲಿ ಯಾವ ರೀತಿಯಾಗಿ ಇರುತ್ತೆ ಶಿಕ್ಷಣ ಸಿಗಬೇಕು ಅಂತ ಹೇಳಿದ್ರೆ ಕನ್ನಡದಲ್ಲಿ ಕೃಷಿ ಪಠ್ಯಪುಸ್ತಕವನ್ನು ಅಭಿವೃದ್ಧಿಪಡಿಸಿ ಅಂತೇಳಿ ಕೃಷಿಗೆ ಸಂಬಂಧಪಟ್ಟಂತೆ. ಇನ್ನು ಅದಾದ ನಂತರ PU ಕಾಲೇಜುಗಳಲ್ಲಿ ಸಮಗ್ರ ಲೈಂಗಿಕ ಶಿಕ್ಷಣ ಪರಿಚಯ ಮಾಡಿಕೊಡಿ ಅನ್ನೋದ್ರ ಬಗ್ಗೆ, ಅದೆಲ್ಲರಿಗೂ ಕೂಡ ಮಾಹಿತಿ ಇರಬೇಕು ಈ ಲೈಂಗಿಕತೆಯ ವಿಚಾರವಾಗಿ ಅನ್ನೋದು. ಅದಾದ ನಂತರ ಖಾಸಗಿ ಸಂಸ್ಥೆಗಳ ಶುಲ್ಕ ನಿಯಂತ್ರಣಕ್ಕೆ ಶಾಶ್ವತ ಪರಿಹಾರವನ್ನು ಕಲ್ಪಿಸಿಕೊಡಬೇಕಾಗತ್ತೆ ಅಂಥೇಳಿ ಸರ್ಕಾರಕ್ಕೆ ಶಿಕ್ಷಣ ನೀತಿ ಆಯೋಗ ಸಲ್ಲಿಸಿರುವಂಥ ವರದಿ ಇದು. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿ ಅವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಅರುಣ್ ಅವರು, ಫೌಂಡರ್ ಆ್ಯಂಡ್ CEO V.9 ಇವೆಂಟ್ಸ್ ಇದ್ದ ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಥ್ಯಾಂಕ್ ಯು.